ಇನ್ನು ನೆಕ್ಸ್ಟ್ ರಾಶಿಗೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಡಿಸೆಂಬರ್ ತಿಂಗಳು? ಆರೋಗ್ಯ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಅಂತ ಬಂದಾಗ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ, ವೃಶ್ಚಿಕ ರಾಶಿಯವರ ಕುಟುಂಬ, ಹಾಗೆಯೇ ವೃಶ್ಚಿಕ ರಾಶಿಯವರ ಜಾಬ್ ಮತ್ತು ಕೆರಿಯರ್ ಅಥವಾ ಫೈನಾನ್ಸ್ ಪ್ರಾಬ್ಲಮ್ಸ್ ಇದೆಯಾ ಹೇಗಿದೆ ಅಂತ ನೋಡೋದಾದರೆ, ಮೊದಲನೇ ಕಾರ್ಡ್ ಬಂದು ಆರೋಗ್ಯ ಸಮಸ್ಯೆಗಳು. ಇಲ್ಲಿ ಯಾವುದೇ ರೀತಿಯ ಮೇಜರ್ ಹೆಲ್ತ್ ಇಶ್ಯೂಸ್ ಬರ್ತಾ ಇಲ್ಲ. ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾಳೆ ತಾಯಿ. ನೀವು ನಂಬುವಂಥ ತಾಯಿ ನಿಮ್ಮನ್ನು ಬ್ಲೆಸ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಕೂಡ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ನಿಮ್ಮನ್ನೆಲ್ಲರನ್ನೂ ಕಾಪಾಡೋಕ್ಕಿರುವಂತಹ ದೊಡ್ಡ ವ್ಯಕ್ತಿ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಪರಿಹರಿಸಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಿದ್ದಾನೆ. ಸೊ ನಿಮಗೆ ಕುಟುಂಬದಲ್ಲಿ ಸಮಸ್ಯೆಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಯಾವುದೋ ಒಂದು ದೊಡ್ಡ ಮಟ್ಟದ ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿ ನಿಮಗೆ ಇರುವಂತಹ ತೊಂದರೆಗಳಿಂದ ನಿವಾರಣೆಯನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾನೆ ಅಂತ ಹೇಳ್ಬೋದು. ಕುಟುಂಬದಲ್ಲಿರುವಂತಹ ವ್ಯಕ್ತಿ ಅಥವಾ ಯಾರೋ ಸ್ನೇಹಿತರಿರ್ಬೋದು, ಯಾರಾದರೂ ಒಬ್ಬರು ವ್ಯಕ್ತಿ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ನ ಕೊಡೋದಕ್ಕೆ, ಕುಟುಂಬ ಜೀವನ ಸರಿ ಹೋಗೋದಕ್ಕೆ ಅವರು ತುಂಬ ಸಹಾಯಕವಾಗಿ ಇರ್ತಾರೆ ಅಂತ ಹೇಳ್ಬೋದು. ಓಕೆ, ಇನ್ನು ಜಾಬ್ ಕರಿಯರ್ ಅಂತ ಬಂದಾಗ ಹೇಗಿರುತ್ತೆ? ಜಾಬ್ ಕೆರಿಯರ್ ಇದು ಪಾಸಿಟಿವ್ ಕಾರ್ಡ್ ಆದರೂ ಕೂಡ ಈ ಡಾಮಿನೇಷನ್ ಅಂದರೆ ನೀವು ವರ್ಕ್ ಪ್ಲೇಸಲ್ಲಿ ಡಾಮಿನೇಷನ್ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಈ ಸಮಯವನ್ನು ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಅಂತ. ಸೊ ಈ ಸಮಯದಲ್ಲಿ ಇರುವಂತಹ ತೊಂದರೆಗಳ ನಿವಾರಣೆಗೆ ಏನು ಮಾಡಬೇಕು? ಇಲ್ಲಿ ಆರೋಗ್ಯ ಚೆನ್ನಾಗಿದೆ, ಕುಟುಂಬ ಜೀವನ ಕೂಡ ಚೆನ್ನಾಗಿದೆ, ಆದರೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ತೋರಿಸ್ತಿದ್ರಿಂದ, ಮೊದಲನೇದಾಗಿ ನಿಮ್ಮ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಯಾವುದೇ ತಪ್ಪನ್ನು ನೀವು ಮಾಡಬಾರ್ದು. ಯಾಕೆ ಅಂದರೆ ನಿಮ್ಮನ್ನು ಒಬ್ಬರು ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ, ಕಂಟಿನ್ಯೂಸ್ ಆಗಿ ಒಬ್ಬರು ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮನ್ನು. ನೀವೇನಾದರೂ ತಪ್ಪು ಮಾಡಿದ್ರೆ ಸಿಕ್ಕಾಕೋತೀರ. ಸೊ ಅದನ್ನು ಮಾಡದೇ ಇರೋ ಥರ ನೀವು ಮಾಡಬೇಕು. ಹಾಗೆಯೇ ಯಾರೋ ಒಬ್ಬರು ನಿಮಗಿಂತ ದೊಡ್ಡ ಆಫೀಸರ್ ಇರ್ಬೋದು, ಕಿರಿಕಿರಿ ಮಾಡೋವಂಥವ್ರು ಇರ್ಬೋದು, ಅವ್ರನ್ನ ತುಂಬ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಮೇಡಮ್, ಇನ್ನು ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆಯನ್ನು ತಗೋಬೇಕಾದ್ರೆ, ರೆಮಿಡಿ ಮಾಡ್ಕೋಬೇಕಾದ್ರೆ ಏನು ಮಾಡಬಹುದು ಅಂತ? ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂಥವರು ಉದ್ಯೋಗದ ವಿಚಾರಕ್ಕೆ ಬಂದಾಗ ಯಾವುದಾದ್ರೂ ನೀವು ನಂಬುವಂಥ ತಾಯಿ, ಅಮ್ಮನವರ ಆರಾಧನೆಯನ್ನು ಮಾಡಿಕೊಂಡು ಮುಂದೆ ಹೋಗೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇಲ್ಲ ಅಗೇನ್ ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ನೀವು ಗ್ರೀನ್ ಏನು ಹೇಳ್ತೀವಿ, ನಮ್ಮ ರೆಡ್ ಜಾಸ್ಪರ್ ಅನ್ನುವಂಥ ಒಂದು ಸ್ಟೋನ್ನ ವೇರ್ ಮಾಡೋದ್ರಿಂದ ಅದರಿಂದ ಕೂಡ ಸಾಕಷ್ಟು ಶುಭ ಫಲಗಳು ದೊರೀತವೆ. ಅಥವಾ ನೀವು ಹಾಗೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಸೂರ್ಯ ಆರಾಧನೆಯನ್ನು ಮಾಡ್ಕೊಳ್ಳೋದು ಕೂಡ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ಒಳ್ಳೆಯ ಒಂದು ವಿಚಾರ ಅಂತ ಹೇಳ್ಬೋದು. ಎಸ್ ಅಂದರೆ ಉದ್ಯೋಗಕ್ಕಾಗಿ ರೆಡ್ ಜಾಸ್ಪರನ್ನು ಪ್ರಿಫರ್ ಮಾಡಿ. ಹೌದು ಎಲ್ಲ ಜನರಲ್ ಆಗಿ ಇದು ವೃಶ್ಚಿಕ ರಾಶಿಯವರು ರೆಡ್ ಜಾಸ್ಪರ್ ಅನ್ನು ವೇರ್ ಮಾಡೋದು ತುಂಬಾ ಒಳ್ಳೆಯದು. ಎಸ್ ವೀಕ್ಷಕರೇ, ರೆಡ್ ಜಾಸ್ಪರ್ ಅಂತ ಹೇಳ್ತಿದ್ರು. ಇದೊಂದು ಬಗೆಯ ಕ್ರಿಸ್ಟಲ್, ತುಂಬಾ ಫೇಮಸ್ ಆಗಿರುವಂತಹ ಕ್ರಿಸ್ಟಲ್. ಈ ಕ್ರಿಸ್ಟಲ್ ಬಗ್ಗೆ ಸಾಕಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ, ಅಥವಾ ಪರ್ಸನಲ್ ರೀಡಿಂಗ್ನ ತಗೋಬೇಕು, ನಾನು ಯಾವ ಕ್ರಿಸ್ಟಲ್ನ ಧಾರಣೆ ಮಾಡಬೇಕು, ಯಾವಾಗ ಧಾರಣೆ ಮಾಡಬೇಕು, ಯಾವುದು ನನಗೆ ತುಂಬ ಸೂಟೇಬಲ್, ನನ್ನ ಸಮಸ್ಯೆಗಳಿಗೆ ಯಾವ ಕ್ರಿಸ್ಟಲ್ ಹೊಂದಾಣಿಕೆಯಾಗುತ್ತೆ, ಇಂಥ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲೂ ಇರಬಹುದು. ನೀವು ನೇರವಾಗಿ ದಿವ್ಯಾ ಸುಬ್ರಹ್ಮಣ್ಯ ಅವರನ್ನ ಸಂಪರ್ಕ ಮಾಡಬಹುದು. ವಿಡಿಯೋ ಕೆಳಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಅವರ ಸಂಖ್ಯೆಯನ್ನು ಹಾಗೂ ವಿಳಾಸವನ್ನು ಕೂಡ ಹಾಕಿರ್ತೀವಿ. ನೀವು ಖಂಡಿತವಾಗಿ ಅವರನ್ನ ಸಂಪರ್ಕ ಮಾಡಿ ನಿಮ್ಮ ಪರಿಹಾರಗಳನ್ನು